ನಂಬರ್ 3 ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಮೋಷನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೋಷನ್ ಆರ್ ಮೂಮೆಂಟ್, ಇಟ್ ಈಸ್ ವೆರಿ ಕಾಮನ್ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ದಿನನಿತ್ಯ ಜೀವನದಲ್ಲಿ ಮೂಮೆಂಟ್ ಆಫ್ ದಿ ಆಬ್ಜೆಕ್ಟನ್ನು ನೋಡ್ತಾನೆ ಇರ್ತೀವಿ, ಸಾಕಷ್ಟು ಮೂಮೆಂಟ್ಸನ್ನು ನೋಡ್ತಾ ಇರ್ತೀವಿ. ಆಮೇಲೆ ಈ ಮೂಮೆಂಟ್ ಅನ್ನೋದು ತುಂಬ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಕೂಡ. ನೋಡಿ, ಸುಮ್ಮನೆ ಒಂದು 2-3 ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಗಾಳಿ ಬೀಸುತ್ತೆ, ಅದು ಮೂಮೆಂಟು. ಗಾಳಿ ಬೀಸಿದಾಗ ಮರದಲ್ಲಿರೋ ಎಲೆಗಳು ಅಲ್ಲಾಡ್ತವೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪಕ್ಷಿಗಳು ಹಾರ್ತವೆ, ಅದು ಮೂಮೆಂಟು. ನದಿನಲ್ಲಿ ನೀರು ಹರಿಯುತ್ತೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ, ಭೂಮಿ ಸುತ್ತ ಚಂದ್ರ ಸುತ್ತುತ್ತಾನೆ. ಅಮ್ಮನ ಹಿಂದೆ ಪುಟ್ಟ ಮಗು ಹೆಜ್ಜೆ ಇಟ್ಕೊಂಡು ಹೋಗುತ್ತೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದಷ್ಟೇ ಬಿಡಿ, ನಮ್ಮ ಬಾಡಿಗೆ ಬಂದರೆ ನಮ್ಮ ಹಾರ್ಟ್ ವೈಬ್ರೇಟ್ ಆಗುತ್ತೆ, ದಟ್ ಈಸ್ ಆಲ್ಸೋ ಎ ಮೂಮೆಂಟ್. ಅದು ಬಿಟ್ಬಿಡಿ, ನಾವು ಮಾತಾಡ್ಬೇಕಾದ್ರೆ ನಮ್ಮ ವೋಕಲ್ ಕಾರ್ಡ್ ಇದೆಯಲ್ಲ, ಅದು ಮೂವ್ ಆಗುತ್ತೆ, ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಮೋಷನ್. ಸೊ ಈ ಥರ ವಿ ಸಿ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ಇನ್ ಮೋಷನ್ ಅರೌಂಡ್ ಅಸ್. ಒಂದು ಬಸ್ ಹೋಗುತ್ತೆ, ಕಾರ್ ಹೋಗುತ್ತೆ, ಆಟೋಮೊಬೈಲ್ಸ್ ಮೂವ್ ಆಗುತ್ತೆ, ಅಥವಾ ನಾನೇ ನಡ್ಕೊಂಡು ಹೋಗ್ತೀನಿ, ಅಥವಾ ಒಂದು ಕಲ್ಲನ್ನು ಮೇಲಕ್ಕೆ ಎಸಿತೀನಿ, ಅದು ಕೆಳಗಡೆ ಬೀಳುತ್ತೆ. ಇವೆಲ್ಲನೂ ಮೂಮೆಂಟ್ಸೇ. ಈಗ ಈ ಮೂಮೆಂಟ್ಸನ್ನು ಅಂದರೆ ಮೋಷನನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇನ್ಫ್ಯಾಕ್ಟ್ ಮೂಮೆಂಟ್ ಇಲ್ಲದೆ ಪ್ರಪಂಚನೇ ಇಲ್ಲ, ಮೂಮೆಂಟ್ ಇಲ್ಲದೆ ಯೂನಿವರ್ಸೇ ಇಲ್ಲ. ಒಂದು ವೇಳೆ ಮೂಮೆಂಟ್ ಎಲ್ಲ ಸ್ಟಾಪ್ ಆಯಿತು ಅಂತ ಇಟ್ಕೊಳ್ಳಿ, ಅಂದರೆ ಇಫ್ ಎವ್ರಿಥಿಂಗ್ ಕಮ್ ಸ್ಟ್ಯಾಂಡ್ ಸ್ಟಿಲ್, ಫಸ್ಟ್ ಏನಾಗುತ್ತೆ ಸುಮ್ಮನೆ ಗೆಸ್ ಮಾಡಿ. ಭೂಮಿ ತಿರುಗೋದು ನಿಲ್ಲಿಸ್ತಪ್ಪ, ಹಗಲು ಇಲ್ಲ ರಾತ್ರಿನೂ ಇಲ್ಲ. ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಅದನ್ನು ನಿಲ್ಲಿಸಿದ್ರೆ ಹಗಲು ಇಲ್ಲ ರಾತ್ರಿನೂ ಇಲ್ಲ. ಇಟ್ ಈಸ್ ಗೋಯಿಂಗ್ ಅರೌಂಡ್ ದಿ ಸನ್. ಅದನ್ನು ನಿಲ್ಲಿಸ್ಬಿಡ್ತಪ್ಪ. ಸೀಸನ್ಸೇ ಇಲ್ಲ, ಬೇಸಿಗೆ ಕಾಲ ಇಲ್ಲ, ಮಳೆಗಾಲ ಇಲ್ಲ, ಚಳಿಗಾಲ ಇಲ್ಲ. ಹಂಗಾಯಿತು ಅಂತಂದರೆ ಭೂಮಿ ಮೇಲೆ ಲೈಫೇ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಇದೆಲ್ಲನೂ ಒಂಥರ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಆಗಿದೆ. ಸೂರ್ಯನ ಸುತ್ತ ಭೂಮಿ ಸುತ್ತೋದು, ಭೂಮಿ ಸುತ್ತ ಚಂದ್ರ ಸುತ್ತೋದು, ಅಥವಾ ಬೇರೆ ಬೇರೆ ಗ್ಯಾಲಾಕ್ಸಿಗಳಲ್ಲಿ ಆಯಾ ಪ್ಲಾನೆಟ್ಸ್ಗಳು ಸುತ್ತೋದು, ಇವೆಲ್ಲನೂ ಕೂಡ ಒಂದು ರೀತಿ ಏನೋ ಒಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇದು. ಈ ಮೂಮೆಂಟ್ ಆಗೋದ್ರಿಂದನೇ ಈ ಯೂನಿವರ್ಸ್ ಹೀಗಿದೆ, ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅಲ್ವಾ ನಾವು ಹೇಳೋದು, ಯಾರಾದರೂ ಸುಮ್ಮನೆ ನಿಂತ್ಕೊಂಡು ಅದ್ಯಾಕೋ ಕಲ್ಲಿಂತ ನಿಂತಿದೆಯಲ್ಲೋ, ನಿನಗೇನೋ ಆಗಿದೆ ಅಂತಂತಾರಲ್ವ, ಒಳ್ಳೆ ಕಲ್ಲು ಬಿದ್ದಂಗೆ ಬಿದ್ದಿದೆಯಲ್ಲೋ, ಅಂದರೆ ನಿಶ್ಚಲವಾಗಿ ನಿಂತಿದೆಯಾ, ಅಂದರೆ ನಿಶ್ಚಲವಾಗಿರೋದು ಅಂದರೆ ಸ್ಟ್ಯಾಂಡ್ ಸ್ಟಿಲ್, ಸ್ಟೇಷನರಿ. ಅದಕ್ಕೆ ಅಂತ ಇಂಪಾರ್ಟೆನ್ಸ್ ಇಲ್ಲ. ನಾವು ಅಷ್ಟೇ ಲೈಫಲ್ಲಿ ಯಾವಾಗಲೂ ಮೂವ್ ಆಗ್ತಾ ಇರಬೇಕು, ಪ್ರೋಗ್ರೆಸ್ ಆಗ್ತಾ ಇರಬೇಕು, ಮೂವ್ಮೆಂಟ್ ಇನ್ ದಿ ಪಾಸಿಟಿವ್ ಡೈರೆಕ್ಷನ್. ಆಯಿತಾ? ಸೊ ಮೋಷನ್ ಅಂತ ನಾನು ಶುರು ಮಾಡಿ ಎಲ್ಲೆಲ್ಲೋ ಹೊರಟೋದೆ. ಬಟ್ ನಾವು ಲೆಟ್ ಅಸ್ ಕಮ್ ಬ್ಯಾಕ್ ಟು ಮೂವ್ಮೆಂಟ್ ಆರ್ ಮೋಷನ್ ಆಫ್ ದ ಬಾಡಿ, ಮೋಷನ್ ಆಫ್ ದ ರಿಜಿಡ್ ಬಾಡಿ. ಸೊ ಹೆಡ್ಡಿಂಗ್ ಬಂದುಬಿಟ್ಟು ಮೋಷನ್ ಇನ್ ಸ್ಟ್ರೈಟ್ ಲೈನ್. ಈ ಮೋಷನ್ನಲ್ಲಿ ನಾನಾ ಥರ ಮೋಷನ್ಸ್ ಇದೆ. ಲೀನಿಯರ್ ಮೋಷನ್, ಇವಾಗ ನಾನು ಒಂದು ಗೋಲಿನ ಹೀಗೆ ಉರುಳಿಸ್ತೀನಪ್ಪ, ಅದು ಹೀಗೆ ಉಳ್ಕೊಂಡು ಹೋಗುತ್ತೆ. ಅಥವಾ ನಾನು ಹೀಗೆ ನಡ್ಕೊಂಡು ಹೋಗ್ತೀನಪ್ಪ, ಆಯಿತಾ. ಅಥವಾ ಒಂದು ಕಲ್ಲನ್ನು ಮೇಲಕ್ಕೆ ಎಸಿತೀನಿ, ಅದು ಕೆಳಗಡೆ ಬೀಳುತ್ತೆ, ಆಯಿತಾ. ಸೊ ಇವೆಲ್ಲನೂ ಕೂಡ ಲೀನಿಯರ್ ಮೋಷನ್ಸ್, ಅಂದರೆ ಒಂದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ. ವೆದರ್ ಇಟ್ ಈಸ್ ಮೂವಿಂಗ್ ಇನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಆರ್ ಝೆಡ್ ಆಕ್ಸಿಸ್ ಆರ್ ಸಮಥಿಂಗ್ ಲೈಕ್ ದಿಸ್. ಅದನ್ನು ನಾವು ಲೀನಿಯರ್ ಮೋಷನ್, ಅಂದರೆ ಲೈನಲ್ಲಿ ಮೂವ್ ಆಗೋದಕ್ಕೆ ಅದನ್ನು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಈಗ ಒಂದು ದಾರಕ್ಕೆ ಕಲ್ಲನ್ನು ಕಟ್ಟಿ ಹಿಂಗೆ ತಿರುಗಿಸ್ತೀನಿ ನಾನು, ಅಂದರೆ ಐ ಆಮ್ ರೊಟೇಟಿಂಗ್ ದಿ ಸ್ಟೋನ್ ಅರೌಂಡ್ ಮೀ, ಸೊ ದಟ್ ಸ್ಟೋನ್ ಈಸ್ ಗೋಯಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಅಥವಾ ಅರ್ತ್ ಈಸ್ ಗೋಯಿಂಗ್ ಅರೌಂಡ್ ದ ಸನ್, ದಟ್ ಈಸ್ ಸರ್ಕ್ಯುಲರ್ ಪಾತ್. ಎಲೆಕ್ಟ್ರಾನ್ಸ್ ಮೂವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ದಟ್ ಈಸ್ ಸರ್ಕ್ಯುಲರ್ ಪಾತ್. ಸೊ ಅದನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಈ ರೀತಿ ಲೀನಿಯರ್ ಮೋಷನ್ ಇದೆ, ಸರ್ಕ್ಯುಲರ್ ಮೋಷನ್ ಇದೆ, ಇಲ್ಲಿ ಏನೋ ವೈಬ್ರೇಷನಲ್ ಮೋಷನ್ ಅಂತ ಇದೆ. ಈಗ ನಮ್ಮ ಹಾರ್ಟ್ ವೈಬ್ರೇಟ್ ಆಗುತ್ತೆ, ದಟ್ ಈಸ್ ವೈಬ್ರೇಷನಲ್ ಮೋಷನ್. ಗಾಳಿ ಬೀಸಿದಾಗ ಎಲೆ ಅಲ್ಲಾಡುತ್ತೆ, ದಟ್ ಈಸ್ ವೈಬ್ರೇಷನಲ್ ಮೋಷನ್. ಮಾತಾಡ್ಬೇಕಾದ್ರೆ ವೋಕಲ್ ಕಾರ್ಡ್ ವೈಬ್ರೇಟ್ ಆಗುತ್ತೆ, ದಟ್ ಈಸ್ ವೈಬ್ರೇಷನ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೀವೆಲ್ಲ ನೋಡಿದ್ದೀರಾ, ತಬಲಾ ಹಿಂಗೆ ಬಡಿದಾಗ ಡ್ರಮ್ ಅದು ಮೆಂಬ್ರೇನ್ ವೈಬ್ರೇಟ್ ಆಗುತ್ತೆ, ಗಿಟಾರ್ ಸ್ಟ್ರಿಂಗನ್ನು ಹಿಂಗೆ ಅಂದಾಗ ಸ್ಟ್ರಿಂಗ್ ವೈಬ್ರೇಟ್ ಆಗುತ್ತೆ, ವೈಲಿನ್ ವೈಬ್ರೇಟ್ ಆಗುತ್ತೆ, ಫ್ಲೂಟನ್ನು ಊದಾಗ ಒಳಗಡೆ ಗಾಳಿ ವೈಬ್ರೇಟ್ ಆಗುತ್ತೆ. ಸೊ ದಟ್ ಈಸ್ ವೈ ಐ ಸೆಡ್ ದ ಮೂಮೆಂಟ್ ಆರ್ ಮೋಷನ್ ಈಸ್ ಸಚ್ ಎ ಬ್ಯೂಟಿಫುಲ್ ಫೆನಾಮಿನಾ, ಸಚ್ ಎ ಫ್ಯಾಸಿನೇಟಿಂಗ್ ಫೆನಾಮಿನಾ. ಮೋಷನ್ ಅನ್ನೋದು ಇಲ್ಲದೆ ಹೋಗಿದೆ. ನೋಡಿ, ನಮ್ಮ ವೇನ್ಸಲ್ಲಿ ರಕ್ತ ಮೂವ್ ಆಗುತ್ತೆ, ಆಯಿತಾ. ಬ್ಲಡ್ ಮೂವ್ಸ್ ಇನ್ ಅವರ್ ವೇನ್. ಸೊ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು, ಮೋಷನ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ಬರೀ ಮನುಷ್ಯನಿಗಷ್ಟೇ ಅಲ್ಲ, ಫಾರ್ ಎವ್ರಿಥಿಂಗ್ ಮೋಷನ್ ಈಸ್ ಸೋ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಕಮ್ ಬ್ಯಾಕ್. ಲೀನಿಯರ್ ಮೋಷನ್ ಅಂದೆ, ಸರ್ಕ್ಯುಲರ್ ಮೋಷನ್ ಅಂದೆ, ವೈಬ್ರೇಷನಲ್ ಮೋಷನ್ ಅಂತ ಹೇಳಿದೆ. ಈಗ ನಮ್ಮ ಡಿಸ್ಕಷನ್ ಬರೀ ಲೀನಿಯರ್ ಮೋಷನಿಗೆ ಮಾತ್ರ ಸೀಮಿತವಾಗಿರಲಿ. ಲೆಟ್ ಅಸ್ ರಿಸ್ಟ್ರಿಕ್ಟ್ ಅವರ್ ಡಿಸ್ಕಷನ್ ಓನ್ಲಿ ಟು ಲೀನಿಯರ್ ಮೋಷನ್. ಅದರಲ್ಲೂ ಮೋಷನ್ ಇನ್ ಒನ್ ಡೈಮೆನ್ಷನ್, ಅಥವಾ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಸೊ ಒಂದೇ ಒಂದು ಲೈನಲ್ಲಿ ಮೂವ್ ಆಗ್ತಾ ಇದೆ, ಅದನ್ನು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಕರೀತಾರೆ. ಈಗ ನೋಡಿ, ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಆಬ್ಜೆಕ್ಟನ್ನು ಮೇಲಕ್ಕೆ ಎಸಿತೀನಿ, ಕೆಳಗಡೆ ಬೀಳುತ್ತೆ, ಆಯಿತಾ. ಸೊ ಇಟ್ ಗೋಸ್ ಅಲಾಂಗ್ ವೈ ಆಕ್ಸಿಸ್, ಕಮ್ಸ್ ಅಲಾಂಗ್ ವೈ ಆಕ್ಸಿಸ್. ಅದೇ ನಾನು ಗೋಲಿನ ಹೀಗೆ ನೆಲದ ಮೇಲೆ ಹೀಗೆ ಉರುಳಿಸ್ತೀನಿ, ಇಟ್ ಗೋಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಸರ್, ಇಲ್ಲಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂದರೆ ಏನು ಸರ್? ಅವನ್ನೆಲ್ಲ ನಮ್ಮ ರೆಫರೆನ್ಸಿಗೆ ತೊಗೊಂಡಿರೋದು, ಅದನ್ನು ಆಮೇಲೆ ಹೇಳ್ತೀನಿ. ರೆಫರೆನ್ಸ್ ಫ್ರೇಮ್ ಅಂತ ಬರುತ್ತೆ, ಆಯಿತಾ. ಈಗ ನಾನು ಒಂದು ಗೋಲಿನ ಹಿಂಗೆ ಎಸ್ದೆ, ಸ್ಟ್ರೈಟ್ ಹೋಗ್ತೀನಿ. ನೀವು ಕ್ರಿಕೆಟ್
ಕ್ರಿಕೆಟ್ ಆಡ್ತಾ ಇರ್ತೀರ, ಕ್ರಿಕೆಟ್ ಆಡ್ಬೇಕಾದ್ರೆ ಬೌಲರ್ ಹಾಕಿದ ಬಾಲ್ನ ನೀವು ಡಿಫೆನ್ಸ್ ಆಡಿದ್ರಿ, ಹೀಗೆ ಸ್ಟ್ರೈಟಾಗಿ ಹೊಡಿದ್ರಿ, ಅದು ಹೋಗಿ ಮತ್ತೆ ಬೌಲರ್ ಹತ್ರನೇ ರೀಚ್ ಆಗುತ್ತೆ. ಅಂದರೆ ಇಟ್ ಈಸ್ ಗೋಯಿಂಗ್ ಫ್ರಮ್ ಬ್ಯಾಟ್ಸ್ಮನ್ ಟು ಬೌಲರ್ ಡೈರೆಕ್ಟ್ಲಿ, ದಟ್ ಈಸ್ ಆಲ್ಸೋ ಒನ್ ಡೈಮೆನ್ಷನಲ್ ಮೋಷನ್. ಆಮೇಲೆ ನೀವು ಒಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀರಾ, ಬಸ್ಸು ಹೈವೇನಲ್ಲಿ ಹೋಗ್ತಾ ಇದೆ, ಸ್ಟ್ರೈಟ್ ಹೈವೇ, ಎಲ್ಲೂ ಆ ಕಡೆ ಈ ಕಡೆ ತಿರುಗ್ತಾನೆ ಇಲ್ಲ, NH4 NH13 ಈ ಥರ ಹೈವೇಗಳಿದ್ದಾವೆ, ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ, ಅದು ಮೋಷನ್ ಇನ್ ಒನ್ ಡೈಮೆನ್ಷನ್. ಸೊ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದರೆ ಎನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಓನ್ಲಿ ಒನ್ ಆಕ್ಸೆಸ್. ಅದು ಎಕ್ಸ್ ಆಕ್ಸಿಸ್ ಇರ್ಬೋದು, ವೈ ಆಕ್ಸಿಸ್ ಇರ್ಬೋದು, ಝೆಡ್ ಆಕ್ಸಿಸ್ ಇರ್ಬೋದು, ಆಯ್ತಾ. ಈಗ ಅದೇ ಆಬ್ಜೆಕ್ಟ್ ಅಟ್ ಎ ಟೈಮ್ ಎರಡು ಡೈರೆಕ್ಷನ್ ಅಲ್ಲಿ ಮೂವ್ ಆದರೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲಾಂಗ್ ವೈ ಆಕ್ಸಿಸ್ ಎರಡೂ ಕಡೆ ಮೂವ್ ಆದರೆ, ಸರ್ ಎರಡು ಕಡೆಗೆ ಹೆಂಗೆ ಸರ್ ಮೂವ್ ಆಗಕ್ಕೆ ಸಾಧ್ಯ? ಇಲ್ಲ, ಅಟ್ ಎ ಟೈಮ್ ಯಾವುದೇ ಆಬ್ಜೆಕ್ಟ್ ಆಗಲಿ ಎರಡೆರಡು ಕಡೆ ಮೂವ್ ಆಗಲ್ಲ. ನೋಡಿ, ಹಿಂಗೆ ಹೋಗಬೇಕು ಅಥವಾ ಹಿಂಗೆ ಹೋಗಬೇಕು ಅಥವಾ ಹಿಂಗೂ ಹೋಗ್ಬೋದಲ್ವಾ. ಈ ರೀತಿ ಹೋದಾಗ ಅದರ ಪೊಸಿಷನ್ನನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ ಅಂತ ಬರಿತೀವಿ. ಅಂಥ ಮೂಮೆಂಟ್, ಯಾವ ಮೋಷನ್ನಿನ ಪೊಸಿಷನ್ನು ಎರಡು ಕೋಆರ್ಡಿನೇಟ್ಸಿಂದ ರೆಪ್ರೆಸೆಂಟ್ ಮಾಡಲ್ಪಡುತ್ತದೋ ಅಂಥ ಮೋಷನನ್ನು ನಾವು ಟೂ ಡೈಮೆನ್ಷನ್ ಅಂತೀವಿ. ಅದರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ಕಲಿಯೋಣ. ಈಗ ಬನ್ನಿ ವಾಪಸ್ ಡೆಫಿನೇಷನಿಗೆ ಬನ್ನಿ. ಸೊ ಒಂದೇ ಆಕ್ಸಿಸಲ್ಲಿ ಮೂವ್ ಆದರೆ ಅದು ಒನ್ ಡೈಮೆನ್ಷನ್ನು, ಎರಡು ಆಕ್ಸಿಸ್ ಕಡೆ ಅಟ್ ಎ ಟೈಮ್ ಮೂವ್ ಆದರೆ ಅದು ಟೂ ಡೈಮೆನ್ಷನ್ನು. ಅದು ಬಿಟ್ಟು ತ್ರೀ ಡೈಮೆನ್ಷನ್ ಅಂದರೆ ಝೆಡ್ ಆಕ್ಸಿಸಲ್ಲೂ ಮೂವ್ ಆದರೆ ಅದು ತ್ರೀ ಡೈಮೆನ್ಷನ್. ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ನಾನು ಈ ಬೋರ್ಡ್ ಮೇಲೆ ಒಂದು ಇರುವೆ ಬಿಟ್ಟಿದ್ದೀನಿ ಅಂದ್ಕೊಳ್ಳಿ, ಒಂದು ಇರುವೆ, ಆಯಿತಾ. ಆ ಇರುವೆ ಹೀಗೆ ನಡ್ಕೊಂಡು ಹೋದರೆ ಅದು ಒನ್ ಡೈಮೆನ್ಷನು, ಅದು ಹೀಗೆ ನಡ್ಕೊಂಡು ಹೋದರೆ ಅದು ಕೂಡ ಒನ್ ಡೈಮೆನ್ಷನ್ನು, ಅದು ಬಿಟ್ಬಿಟ್ಟು ಹೀಗೆ ನಡ್ಕೊಂಡು ಹೋದರೆ ಅದು ಟೂ ಡೈಮೆನ್ಷನ್. ನೋಡಿ, ಒನ್ ಡೈಮೆನ್ಷನ್ ಅಂದರೆ ಬರೀ ಲೈನ್, ಒನ್ ಡೈಮೆನ್ಷನ್ ಅಂದರೆ ಬರೀ ಲೈನ್. ಅದಕ್ಕೇನೆ ನಾನು ಹೇಳಿದ್ದು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ. ಸೊ ಲೈನ್ ಅಂದರೆ ಒನ್ ಡೈಮೆನ್ಷನ್, ಬರೀ ಒಂದು ಪ್ಯಾರಾಮೀಟರ್ ಅಷ್ಟೇ. ಅದೇ ಹಿಂಗೂ ಹೋಗಲಿಲ್ಲ, ಹಿಂಗೂ ಹೋಗಲಿಲ್ಲ, ಹಿಂಗೂ ಹೋಯಿತು ಅಂದರೆ ಅದಕ್ಕೆ ಎಕ್ಸ್ ಆ್ಯಂಡ್ ವೈ ಎರಡೂ ಆ್ಯಕ್ಸಿಸ್ಗಳಿರ್ತವೆ. ಎಕ್ಸ್ ಆ್ಯಂಡ್ ವೈ ಎರಡೂ ಆ್ಯಕ್ಸಿಸ್ ಇತ್ತು ಅಂದರೆ ಇಟ್ ಈಸ್ ಮೂವಿಂಗ್ ಇನ್ ಎ ಪ್ಲೇನ್ ಅಂತ ಅರ್ಥ. ಸೊ ಲೈನಲ್ಲಿ ಮೂವ್ ಆದರೆ, ಒಂದೇ ಲೈನಲ್ಲಿ ಮೂವ್ ಆದರೆ ಅದು ಒನ್ ಡೈಮೆನ್ಷನಲ್ ಮೋಷನ್ ಅಂತ. ಅದು ಬಿಟ್ಬಿಟ್ಟು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡನ್ನು ಸೇರಿಸ್ಕೊಂಡು ಮೂವ್ ಆದರೆ ಅದು ಟೂ ಡೈಮೆನ್ಷನಲ್ ಮೋಷನ್ ಅಂತ. ಟೂ ಡೈಮೆನ್ಷನಲ್ ಮೋಷನ್ ಬರೋದು ಯಾವಾಗ? ಇಫ್ ಅನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ ಎ ಪ್ಲೇನ್. ಅಂದರೆ ಆ ಇರುವೆ ಹಿಂಗೂ ಹೋಗಲಿಲ್ಲ, ಸುಮ್ಮನೆ ಈ ಬೋರ್ಡ್ ಮೇಲೆಲ್ಲ ಓಡಾಡ್ತಾ ಇದೆಯಪ್ಪ, ದಟ್ ಈಸ್ ಟೂ ಡೈಮೆನ್ಷನ್. ಅರ್ಥ ಆಯ್ತಾ? ಈಗ ಇರುವೆ ಬದಲಿಗೆ ಒಂದು ಸೊಳ್ಳೆ ತಗೊಳ್ಳೋಣ. ಸೊಳ್ಳೆ ಏನು ಮಾಡುತ್ತೆ? ಇಲ್ಲಿ ಕೂತಿದೆ, ಪುರ್, ಅಥವಾ ಒಂದು ಪಕ್ಷಿ ತಗೊಳ್ಳೋಣ. ಸೊಳ್ಳೆ ಬದಲಿ ಒಂದು ಪಕ್ಷಿ ತಗೊಳ್ಳೋಣ. ಪಕ್ಷಿ ಇಲ್ಲಿ ಕೂತಿತ್ತು, ಆಯಿತಾ, ಇದಕ್ಕಿದಂಗೆ ಪುರ್ ಅಂತ ಹಾರ್ಕೊಂಬಂದ್ಬಿಡ್ತು, ಆಯಿತಾ. ಅವಾಗ ಅದೇನಾಗ್ತಾ ಇದೆ? ಸ್ಪೇಸಲ್ಲಿ ಮೂವ್ ಆಗ್ತಾ ಇದೆ. ಪಕ್ಷಿ ಹೀಗೆ ನಡ್ಕೊಂಡು ಹೋಯ್ತು ಒನ್ ಡೈಮೆನ್ಷನ್, ಹೀಗೆ ನಡ್ಕೊಂಡು ಹೋಯ್ತು ಒನ್ ಡೈಮೆನ್ಷನ್, ಹೀಗೆ ನಡ್ಕೊಂಡು ಹೋಯ್ತು ಟೂ ಡೈಮೆನ್ಷನ್. ಅದು ಬಿಟ್ಬಿಟ್ಟು ಇದಕ್ಕಿದಂಗೆ ಹಾರಿಕೊಂಡು ಗರಿ ಬಿಚ್ಚಿ ಹಾರಿದ್ದಾರೆ, ಆಗ ಅದು ತ್ರೀ ಡೈಮೆನ್ಷನ್. ನೌ ದಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ ತ್ರೀ ಡೈಮೆನ್ಷನ್, ದಟ್ ಈಸ್ ಇನ್ ಸ್ಪೇಸ್. ಸೊ ನೆನ್ಪಿಟ್ಕೊಳ್ಳಿ, ಒನ್ ಡೈಮೆನ್ಷನ್ ಅಂದರೆ ಸ್ಟ್ರೈಟ್ ಲೈನು, ಟೂ ಡೈಮೆನ್ಷನ್ ಅಂದರೆ ಪ್ಲೇನ್, ತ್ರೀ ಡೈಮೆನ್ಷನ್ ಅಂದರೆ ಸ್ಪೇಸ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಸ್ಸು ಹೈವೇನಲ್ಲಿ ಹೋಗ್ತಾ ಇದೆ, ಒನ್ ಡೈಮೆನ್ಷನ್. ಒಂದು ಶಿಪ್ ಸಮುದ್ರದ ಮೇಲೆ ಮೂವ್ ಆಗ್ತಾ ಇದೆ, ಎಸ್ ಯು ಆರ್ ಕರೆಕ್ಟ್, ಇಟ್ ಈಸ್ ಟೂ ಡೈಮೆನ್ಷನ್. ಏರೋಪ್ಲೇನ್ ಹಾರ್ತಾ ಇದೆ, ಎಂಥ ಮೋಷನ್ ಅದು? ಎಸ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ತ್ರೀ ಡೈಮೆನ್ಷನ್. ಸೊ ಈ ರೀತಿ ನಾವು ಮೂಮೆಂಟ್ಸನ್ನು ಒನ್ ಡೈಮೆನ್ಷನ್, ಟೂ ಡೈಮೆನ್ಷನ್, ತ್ರೀ ಡೈಮೆನ್ಷನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈಗ ನಮ್ಮ ಡಿಸ್ಕಷನ್ನು ಬರೀ ಒನ್ ಡೈಮೆನ್ಷನಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ. ನಾವು ಲೆಟ್ ಅಸ್ ಕಮ್ ಬ್ಯಾಕ್ ಟು ಒನ್ ಡೈಮೆನ್ಷನಲ್ ಮೋಷನ್. ಈಗ ಈ ಸ್ಟಡಿ ಆಫ್ ಮೋಷನ್ ಇದೆಯಲ್ಲ, ಇದನ್ನು ನಾವು ಸ್ಟಡಿ ಆಫ್ ಮೋಷನ್ ಇದನ್ನು ನಾವು ಎರಡು ಭಾಗವಾಗಿ ಮಾಡ್ತೀವಿ. ಒಂದು ಕೈನಮ್ಯಾಟಿಕ್ಸ್ ಅಂತ, ಇನ್ನೊಂದು ಡೈನಾಮಿಕ್ಸ್ ಅಂತ. ಕೈನಮ್ಯಾಟಿಕ್ಸ್ ಅಂದರೆ ಏನು? ಕೈನಮ್ಯಾಟಿಕ್ಸ್ ಅಂದರೆ ಏನು? ಈಗ ಒಂದು ಗೋಲಿ ಹೋಗ್ತಾ ಇದೆ ಅಥವಾ ಒಂದು ಕಲ್ಲು ಮೇಲಕ್ಕೆ ಎಸೆದೆ, ಅದು ಹೋಗಬೇಕಾದ್ರೆ ಅದ್ರ ಮೇಲೆ ಯಾವ ಎಕ್ಸಲರೇಷನ್ ಕೆಳಗಡೆ ಎಳಿತಾ ಇದೆಯಾ, ಮೇಲೆ ಎಳಿತಾ ಇದೆಯಾ, ಅಥವಾ ಈಗ ಹೋಗಬೇಕಾದ್ರೆ ಅದು ಎಷ್ಟು ದೂರ ಹೋಯಿತು, ಇನ್ 10 ಸೆಕೆಂಡ್ ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ಸ್, ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ಟರ್ 2 ಸೆಕೆಂಡ್, ವಾಟ್ ಈಸ್ ಇಟ್ಸ್ ಫೈನಲ್ ವೆಲಾಸಿಟಿ, ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ಸ್ ಆಫ್ಟರ್ 10th ಸೆಕೆಂಡ್. ಈ ರೀತಿ ಬರೀ ವೆಲಾಸಿಟಿ, ಆಕ್ಸಲರೇಷನ್ನು, ಟೈಮು, ಡಿಸ್ಟೆನ್ಸ್ ಇಷ್ಟರಲ್ಲೇ ನಾವು ಆಟ ಆಡ್ತಾ ಇದ್ದೀವಿ. ಅದು ಬಿಟ್ಟರೆ ಅದು ಯಾಕೆ ಮೂವ್ ಆಗ್ತಾ ಇದೆ, ಮೂವ್ ಆಗಲಿಕ್ಕೆ ಕಾರಣ ಏನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಆ ಥರ ನೀವು ಸ್ಟಡಿ ಮಾಡಿದರೆ ಅದನ್ನು ಕೈನಮ್ಯಾಟಿಕ್ಸ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಕೈನಮ್ಯಾಟಿಕ್ಸ್? ಇಟ್ ಈಸ್ ಸ್ಟಡಿ ಆಫ್ ಮೋಷನ್, ಓಕೆ, ವಿಥೌಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಿ ಕಾಸ್ ಫಾರ್ ದ ಮೋಷನ್.
ಮೂವ್ ಆಗಲಿಕ್ಕೆ ಕಾರಣ ಏನು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋತಿಲ್ಲ, ಅದ್ರ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಅದು ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಅದು ಹೆಂಗೆ ಮೂವ್ ಆಗ್ತಾ ಇದೆ, ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ಬೇಕಾದ್ರೆ ಎಷ್ಟು ನಿಮಿಷಕ್ಕೆ ಆ ಜಾಗ ತಲುಪುತ್ತೆ, ಆಮೇಲೆ 10 ಸೆಕೆಂಡ್ ಆದಮೇಲೆ ಎಷ್ಟು ದೂರ ಹೋಗಿರುತ್ತೆ, 10 ಸೆಕೆಂಡ್ ಆದಮೇಲೆ ಅದ್ರ ವೆಲಾಸಿಟಿ ಏನು, ಬರೀ ಇಷ್ಟನ್ನೇ ನಾವು ಫೋಕಸ್ ಮಾಡ್ತೀವಿ ಹೊರತು ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ದಿ ಕಾಸ್. ಸೊ ದ ಮೋಷನ್ the study of the motion wherein we give importance only to these fundamental parameters without considering the cause for the motion, that is known as kinematics. So kinematics ಅಲ್ಲಿ cause for the motion ನಾವು ತಲೆ ಕೆಡಿಸ್ಕೊಳಲ್ಲ, ಕನ್ಸಿಡರ್ ಮಾಡಲ್ಲ. ಸರ್ ಒಂದು ವೇಳೆ ಕನ್ಸಿಡರ್ ಮಾಡಿದರೆ ಅದು ಯಾಕೆ ಮೂವ್ ಆಗಬೇಕು, ಎಷ್ಟು ದೂರ ಹೋದ್ಮೇಲೆ ನಿಲ್ಲುತ್ತೆ, ಹೋಗ್ಬೇಕಾದ್ರೆ ಅದಕ್ಕೆ ಯಾರಾದರೂ ಅಪೋಸ್ ಮಾಡ್ತಾರಾ, ಅಪೋಸ್ ಮಾಡಿದರೆ ಯಾವ ಥರ ನಿಲ್ಲುತ್ತೆ, ಎಷ್ಟು ದೂರ ಹೋಗುತ್ತೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಡೈನಾಮಿಕ್ಸ್. ಅರ್ಥ ಆಯ್ತಾ? ದೇರ್ ಆರ್ 2 types. One is kinematics, another one is dynamics. Kinematics is the study of the motion without considering the cause for the motion. Dynamics is the study of motion with considering the cause for the motion. ಮೂವ್ ಆಗಲಿಕ್ಕೆ ಕಾರಣ ಏನು ಅಂತ ತಗೊಂಡು ಡಿಸ್ಕಸ್ ಮಾಡಿದರೆ ಅದು ಡೈನಾಮಿಕ್ಸು, ಇಲ್ಲ ಹಾಗೆ ಮಾಡ್ತೀನಿ ಅಂದರೆ ಕೈನಮ್ಯಾಟಿಕ್ಸ್. ಇರಲಿ, ಈಗ ಕೈನಮ್ಯಾಟಿಕ್ಸ್ ಡೈನಾಮಿಕ್ಸ್ ಎರಡೂ ಇದೆ. ನಾವು ಈಗ ಸದ್ಯಕ್ಕೆ ಬರೀ ಕೈನಮ್ಯಾಟಿಕ್ಸ್ ಮಾತ್ರ ಗಮನ ಕೊಡೋಣ. ಅಂದರೆ ವಾಟ್ ಈಸ್ ದ ಕಾಸ್ ಫಾರ್ ದ ಮೋಷನ್ ನಾವು ಆಮೇಲೆ ಚರ್ಚೆ ಮಾಡೋಣ. ಅರ್ಥ ಆಯ್ತಾ? ಸೊ ಬನ್ನಿ ಈಗ ವಾಪಸ್ಸು ಮೋಷನ್ ಇನ್ 1 ಡೈಮೆನ್ಷನ್ ಅಂದರೆ ಏನು, ಕೈನಮ್ಯಾಟಿಕ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೋಡಿ, ಈಗ ನಾವು ಈ ಮೂಮೆಂಟಲ್ಲಿ ಮೋಷನ್ನಲ್ಲಿ ಕೆಲವೊಂದು ಟರ್ಮಿನಾಲಜೀಸನ್ನು ಫ್ರೀಕ್ವೆಂಟಾಗಿ ಬಳಸ್ತಾ ಇರ್ತೀವಿ. ಕೆಲವೊಂದು ಪದ ಬರ್ತಾನೇ ಇರ್ತವೆ. ಅವು ಎಷ್ಟು ಫ್ರೀಕ್ವೆಂಟಾಗಿ ಬರ್ತವೆ ಅಂದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ನ ಫ್ರೆಂಡ್ಸ್ ಆಗೋಗ್ಬಿಡ್ತವೆ, ಹಂಗೆ ಬಾಯ್ಪಾಠ ಆಗೋಗ್ಬಿಡ್ತವೆ. ಅದರಲ್ಲಿ ಫಸ್ಟ್ ಟರ್ಮ್ ಏನಪ್ಪ ಅಂತಂದರೆ ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್ ಇದು ತುಂಬ ಇಂಪಾರ್ಟೆಂಟ್, ಅಂಥ ಕಾಂಪ್ಲಿಕೇಟೆಡ್ ಏನಲ್ಲ, ಬಟ್ ಭಾಳ ಇಂಪಾರ್ಟೆಂಟ್. ಫ್ರೇಮ್ ಆಫ್ ರೆಫರೆನ್ಸ್. ಈಗ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸತೀಶ ಅಂತ ಒಬ್ಬ ಹುಡುಗ ಇದ್ದಾನೆ. ಸತೀಶ ಅವನ ಮನೆಯಿಂದ ಕಾಲೇಜಿಗೆ ಹೊರಡ್ತಾನೆ. ಆಯಿತಾ? ಇದು ಸತೀಶನ ಮನೆ, ಇದು ಸತೀಶನ ಮನೆ, ಎಸ್ ಅಂತ ಕರಿತೀನಿ ಸತೀಶನ್ನ. ಇದು ಸತೀಶನ ಮನೆ, ಇದು ಸತೀಶನ ಕಾಲೇಜ್. ಆಯಿತಾ? ಸೊ ಈ ಥರ ಕಾಲೇಜ್ ಇದೆ. ಓಕೆ, ಏನೋ ಒಂದು ದೊಡ್ಡ ಬಿಲ್ಡಿಂಗು, ಯಾವುದೋ ಒಳ್ಳೆ ಕಾಲೇಜ್ ಸೇರ್ಕೊಂಡವನೇ ಅಥವಾ ಯಾವುದೋ ಒಂದು ಕಾಲೇಜ್ ಸೇರ್ಕೊಂಡವನೇ. ಇದು ಕಾಲೇಜು, ಇದು ಮನೆ, ಹೌಸ್. ಸತೀಶ ಹೊರಟ ಎಲ್ಲಿಂದ? ಮನೆಯಿಂದ. ಮನೆಯಲ್ಲಿ ಸತೀಶರ ಅಮ್ಮನೋ ಅಪ್ಪನ ಯಾರೋ ಬಂದು ಕೇಳ್ತಾರೆ, ಅಮ್ಮ ಸತೀಶ ಎಲ್ಲಿ ಅಂತ. ಅವಾಗ ಹೇಳ್ತಾರೆ, ಈಗ ಸರ್ ಈಗಷ್ಟೇ ಕಾಲೇಜ್ಗೆ ಹೋದ ಸತೀಶ ಅಂತ ಹೇಳ್ತಾರೆ. ನೋಡಿ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಕಾಲೇಜ್ ಹತ್ರ ಸತೀಶನ್ ಫ್ರೆಂಡ್ ರಮೇಶ್ ಅಂತ ಒಬ್ಬ ನಿಂತ್ಕೊಂಡಿದ್ದಾನೆ ಅಂದ್ಕೊಳ್ಳಿ. ಇಲ್ಲಿ ರಮೇಶ ನಿಂತ್ಕೊಂಡಿದ್ದಾನೆ. ಆಯಿತಾ? ಅವನು ಸತೀಶನ್ ಕಡೆ ನೋಡ್ತಾ ಇದ್ದಾನೆ. ಸತೀಶ ಬರ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಆಯಿತಾ? ರಮೇಶ ನೋಡ್ತಾ ಇದ್ದಾನೆ. ರಮೇಶನ್ ಯಾರೋ ಕೇಳ್ತಾರೆ, ಎಲ್ಲ ಸತೀಶ ಎಲ್ಲೋ ಅಂತ ಕೇಳಿದಾಗ, ನೋಡೋ ಅಲ್ಲಿ ಬರ್ತಾ ಇದ್ದಾನೆ, ಅಲ್ಲಿ ಈ ಕಡೆ ಬರ್ತಾ ಇದ್ದಾನೆ ಕಾಲೇಜ್ಗೆ ಅಂತ ಹೇಳ್ತಾನೆ. ಯಾರು? ರಮೇಶ. ನೋಡಿ, ಸೆಂಟೆನ್ಸ್ ಅನ್ನು ಗಮನಿಸಿ. ತಾಯಿನ ಕೇಳಿದಾಗ ಸತೀಶ ಕಾಲೇಜಿಗೆ ಹೋಗ್ತಾ ಇದ್ದಾನೆ. ರಮೇಶನ್ ಕೇಳಿದಾಗ ಎಸ್ ಸತೀಶ್ ಈಸ್ ಕಮಿಂಗ್ ಟು ದಿ ಕಾಲೇಜ್. ಇಲ್ಲಿ ಗೋಯಿಂಗ್ ಅಂದರು, ಅಲ್ಲಿ ಕಮಿಂಗ್ ಅಂದರು. ಯಾರು ಸರಿ? ಅಮ್ಮ ಸರಿನಾ, ಅವ್ನ ಫ್ರೆಂಡ್ ಸರಿನಾ? ಇನ್ಫ್ಯಾಕ್ಟ್ ಬೋತ್ ಆಫ್ ದೆಮ್ ಆರ್ ಕರೆಕ್ಟ್. ಹೇಗೆ? ಅಮ್ಮನ ರೆಫರೆನ್ಸನ್ನು ತಗೊಂಡ್ರೆ, ನೋಡಿ ನಾನು ಈಗ ಪದ ಬಳಸ್ತಾ ಇದ್ದೀನಿ, ಏನಂತ? ರೆಫರೆನ್ಸ್. ಅಮ್ಮನ ದೃಷ್ಟಿಯಲ್ಲಿ, ಕನ್ನಡದಲ್ಲಿ ಹೇಳೋದಾದರೆ ಅಮ್ಮನ ದೃಷ್ಟಿಯಲ್ಲಿ, ಅಮ್ಮನ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಮ್ಮನಿಗೆ ಹೋಲಿಸ್ಕೊಂಡ್ರೆ, ಅಮ್ಮನ್ನ ನಾನು ಗುರುತಾಗಿಟ್ಕೊಂಡ್ರೆ ಸತೀಶ ಹೋಗ್ತಾ ಇದ್ದಾನೆ. ಫ್ರೆಂಡನ್ನು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ, ಫ್ರೆಂಡಿನ ದೃಷ್ಟಿಕೋನದಲ್ಲಿ, ಫ್ರೆಂಡಿನ ಲೆಕ್ಕದಲ್ಲಿ ಸತೀಶ ಬರ್ತಾ ಇದ್ದಾನೆ. ಅಂದರೆ ಇಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇರಬೇಕಾದ್ರೆ ನಾವು ಯಾವಾಗ್ಲೂ ಒಂದು ಪಾಯಿಂಟನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ಳೇಬೇಕು. ಅದು ಒಂದು ಪಾಯಿಂಟ್ ಬೇಕಾದ್ರೂ ಆಗಿರ್ಬೋದು, ಅಥವಾ ಒಂದು ಪ್ಲೇನ್ ಬೇಕಾದ್ರೂ ಆಗಿರ್ಬೋದು, ಅಥವಾ ಒಂದು ಜಾಗ ಬೇಕಾದರೂ ಆಗಿರ್ಬೋದು. ಈಗ ನೋಡಿ, ಸತೀಶ್, ಅದೇ ಸತೀಶ್ ಮನೆ ಒಳಗಡೆಗಿದ್ದ. ಅವ್ರ ತಂದೆ ಕಾಂಪೌಂಡಿಂದ ಕೂಗಿರೋ, ಸತೀಶ ಎಲ್ಲಿದೆಯೋ ಅಂತ. ಅಪ್ಪ ನಾನು ರೂಮಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾನೆ. ಆಯಿತಾ? ರೂಮಲ್ಲಿ ಕೂತಿದ್ದೀನಿ. ಯಾವ ರೂಮಲ್ಲಿ? ಅವ್ರ ಮನೆಗೆ ಸಂಬಂಧಪಟ್ಟಂಥ ಒಂದು ರೂಮಲ್ಲಿ ಕೂತಿದ್ದಾನೆ. ಸೊ ಮನೆ ಈಸ್ ದ ರೆಫರೆನ್ಸ್. ಆಮೇಲೆ ಹೊರಗಡೆ ಬಂದ, ಎಲ್ಲಿಗೆ ಹೋಗ್ತೀಯೋ? ಅಪ್ಪ ನನ್ನ ಫ್ರೆಂಡ್ ಮನೆ ಇದೆ ಇಲ್ಲೇ ಪಕ್ಕದ ಏರಿಯಾದಲ್ಲಿ, ನಾನು ಹೋಗ್ತಾ ಇದ್ದೀನಿ. ಅಥವಾ ಅಪ್ಪ ಜಮೀನ್ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಹೊಲಕ್ಕೆ ಹೋಗ್ತೀನಿ, ಅಲ್ಲೇನೋ ತೆಂಗಿನಕಾಯಿ ಕೀಳ್ತಾ ಇದ್ದಾರೆ ಅಂತ ನೋಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಅಂದರೆ ಈಗ ಅವ್ನ ಮನೆಯಿಂದ ಹೊರಟ ಅವನೆಲ್ಲ ಮೆಷರ್ಮೆಂಟ್ಸಲ್ಲೂ, ಅವನೆಲ್ಲ ಮೂಮೆಂಟ್ಸಲ್ಲೂ ಮನೆಯೇ ರೆಫರೆನ್ಸ್ ಆಗಿ ತಗೋತಾ ಇದ್ದಾನೆ. ಸೊ ಅಂದರೆ ಹೌಸ್ ಈಸ್ ದ ರೆಫರೆನ್ಸ್, ಫ್ರೇಮ್ ಆಫ್ ರೆಫರೆನ್ಸ್ ಫಾರ್ ಹಿಸ್ ಮೋಷನ್. ಈ ರೀತಿ ನಾವು ಯಾವುದೇ ಒಂದು ಆಬ್ಜೆಕ್ಟನ್ನು ಹೇಳಬೇಕು ಅಂದರೆ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕೇ ಬೇಕು. ಇವಾಗ ನೋಡಿ, ಈ ಪೆನ್ನನ್ನು ನಾನು ಮೇಲಕ್ಕೆ ಎಸಿತೀನಿ, ಇಲ್ಲಿಂದ ಹಿಂಗೆ ಎಸ್ತೆ, ಆಯಿತಾ? ಇಲ್ಲಿಂದ ಮೂವ್ ಆಯಿತು ಅಂದರೆ ನನ್ನ ಕೈ ರೆಫರೆನ್ಸು ಇಲ್ಲಿಂದ 10 ಮೀಟರ್ ಮೇಲೆ ಹೋಯಿತು, ಅಥವಾ 2 ಮೀಟರ್ ಮೇಲೆ ಹೋಯಿತು, ಇದು ರೆಫರೆನ್ಸು. ಸೊ ಪಾಯಿಂಟ್ ಆಫ್ ರೆಫರೆನ್ಸ್ ಆರ್ ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಪ್ಲೇನ್ ಆಫ್ ರೆಫರೆನ್ಸ್ ಈಸ್ ಅ ಸ್ಟ್ಯಾಂಡರ್ಡ್ ಚೂಸನ್ ರೆಫರೆನ್ಸ್.
ಆಲ್ ದ ಮೋಷನ್ಸ್ ಆರ್ ಡಿಸ್ಕ್ರೈಬ್ಡ್ ವಿತ್ ರೆಸ್ಪೆಕ್ಟ್ ಟು ದಟ್ ರೆಫರೆನ್ಸ್. ಈಗ ಸತೀಶನ ಎಲ್ಲ ಮೂಮೆಂಟ್ಸನ್ನು ನಾವು ಮನೆಯನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳ್ಬೋದು, ಅಥವಾ ಅವನ ಕಾಲೇಜನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳ್ಬೋದು. ಆ ಲೆಕ್ಕಾಚಾರಕ್ಕೆ ಬಂದರೆ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಆಬ್ಜೆಕ್ಟ್ಗಳನ್ನು ನಾವು ಭೂಮಿ ಮೇಲೆ ಎಲ್ಲ ಮೂವ್ ಆಗೋ ಆಬ್ಜೆಕ್ಟ್ಗಳನ್ನು ತಗೊಂಡಾಗ ನಾವು ಅರ್ಥನ್ನು ರೆಫರೆನ್ಸ್ ಆಗಿ ಇಟ್ಕೋತೀವಿ, ಈಗ ನನ್ನ ಮನೆ ಬೆಂಗಳೂರಲ್ಲಿದೆ, ಬೆಂಗಳೂರಿಂದ ನಾನು ಧಾರವಾಡಕ್ಕೆ ಹೊರಟಿದ್ದೀನಿ, ಅದು ಬೆಂಗಳೂರಿಂದ ಸಿಂದಗಿಗೆ ಹೊರಟಿದ್ದೀನಿ, ಅದು ಬೆಂಗಳೂರಿಂದ ಯಾದಗಿರಿಗೆ ಹೊರಟಿದ್ದೀನಿ, ಅಥವಾ ಮಂಗಳೂರಿಗೆ ಹೊರಟಿದ್ದೀನಿ. ಆಯ್ತಾ? ಅಂದರೆ ನಾನು ಬೆಂಗಳೂರಿಂದ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ಅಥವಾ ಅದೇ ಥರ ಮಂಗಳೂರಿಂದ ಹುಬ್ಬಳ್ಳಿಗೆ ಯಾರೋ ಹೊರಡ್ತಾರೆ, ಅಥವಾ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಯಾರೋ ಬರ್ತಾರೆ, ಧಾರವಾಡದಿಂದ ರಾಯಚೂರಿಗೆ ಬರ್ತಾರೆ. ಆಯ್ತಾ? ಸೊ ಯಾವುದೋ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಹೋಗ್ತಾರಲ್ಲ, ಆ ಪಾಯಿಂಟನ್ನೇ ನಾವು ರೆಫರೆನ್ಸ್ ಪಾಯಿಂಟ್ ಅಂತ ಕರೆಯೋದು. ಸೊ ನಾವು ಇಲ್ಲಿ ಫಿಸಿಕ್ಸಲ್ಲಿ ಪ್ಲೇಸ್ಗಳನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದಿಲ್ಲ. ಪ್ಲೇಸನ್ನು ರೆಫರೆನ್ಸ್ ಇಟ್ಕೊಳ್ದೇನೆ ಪ್ಲೇನ್ಗಳನ್ನು, ಆಕ್ಸಿಸ್ಗಳನ್ನು ರೆಫರೆನ್ಸ್ ಆಗಿ ಇಟ್ಕೋತೀವಿ. ಅದನ್ನು ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಕರೀತಾರೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ. ಇದನ್ನು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಸೊ ಅದನ್ನೇ ನಾನು ಆವಾಗಲೇ ಬಿಗಿನಿಂಗಲ್ಲೇ ಹೇಳಿದ್ದು. ಈಗ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಇಲ್ಲಿಂದ ಮೂವ್ ಆಗ್ತಾ ಇದೆ, ಬರೀ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿದೆ ಅಂದರೆ ಒನ್ ಡೈಮೆನ್ಷನ್, ಬರೀ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೂ ಒನ್ ಡೈಮೆನ್ಷನ್ನೇ, ಬರೀ ಝೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೂ ಒನ್ ಡೈಮೆನ್ಷನ್ನೇ. ಅದು ಬಿಟ್ಬಿಟ್ಟು ಎಕ್ಸ್ ಅಂಡ್ ವೈ ಅಂದರೆ ಈಗ ನೋಡಿ, ಇಲ್ಲಿ ಪ್ಲೇನ್ ಮೇಲೆ ಬರೀತಾ ಇದೆ ನೋಡಿ, ಇಲ್ಲಿ ಬರೀಬೇಕಾದ್ರೆ ಹಿಂಗೆ ಲೈನ್ ಹೇಳಿದೆ, ಹಿಂಗೆ ಹೇಳಿದೆ. ಆದರೆ ಇಲ್ಲಿ ನಾನು ಹಿಂಗೆ ಫುಲ್ ಕೈ ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ಮೂವಿಂಗ್ ಇನ್ ಪ್ಲೇನ್. ಸೊ ಇಟ್ ಈಸ್ ಮೂವಿಂಗ್ ಇನ್ ಎಕ್ಸ್ ಅಂಡ್ ವೈ ಪ್ಲೇನ್. ಸೊ ಫಾರ್ ಮೀ ಎಕ್ಸ್ ವೈ ಈಸ್ ದ ರೆಫರೆನ್ಸ್. ಸೊ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಬೇರೆ ಏನು ಕಾಂಪ್ಲಿಕೇಟೆಡ್ ಏನೂ ಅಲ್ಲ. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಚೂಸನ್ ರೆಫರೆನ್ಸ್ ಟು ಎಕ್ಸ್ಪ್ಲೈನ್ ದ ಮೋಷನ್ ಆಫ್ ದ ಬಾಡಿ ಅಷ್ಟೇ. ಆಯಿತಾ? ಸರಿ, ಮುಂದಕ್ಕೆ ಹೋಗೋಣ. ಫ್ರೇಮ್ ಆಫ್ ರೆಫರೆನ್ಸ್ ಹೇಳಿದ್ದಾಯಿತು, ಒನ್ ಡೈಮೆನ್ಷನಲ್ ಮೋಷನ್, ಕೈನಮ್ಯಾಟಿಕ್ಸ್ ಹೇಳಿದ್ದಾಯಿತು. ಈಗ ನೆಕ್ಸ್ಟ್ ಕಾಮನ್ ಟರ್ಮಿನಾಲಜೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೊಸಿಷನ್ ಅಂದರೆ ಏನು? ಇದು ಕೂಡ ಆಗಾಗ ಬರ್ತಾನೆ ಇರುತ್ತೆ ನೋಡಿ. ಮತ್ತೆ ಪೊಸಿಷನ್ ಅಂದರೆ ನಾವು ಡೇ ಟು ಡೇ ಲೈಫಲ್ಲಿ ಬಳಸೋ ಪೊಸಿಷನ್ನೇ ಬೇರೆ, ಫಿಸಿಕ್ಸಲ್ಲಿ ಬಳಸೋ ಪೊಸಿಷನ್ನೇ ಬೇರೆ. ಸ್ವಲ್ಪ ಸಿಮಿಲಾರಿಟಿ ಇರ್ಬೋದು, ಆದರೆ ಡೇ ಟು ಡೇ ಲೈಫಲ್ಲಿ ಬಿಡಪ್ಪ ಅವ್ನು ಭಾಳ ದೊಡ್ಡ ಪೊಸಿಷನ್ಗೆ ಹೋಗೋವನೇ, ನಮ್ಮನ್ನು ನೋಡೋದಿಲ್ಲ ಅಂತಾರೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ನೆಂಟ್ರಿಸ್ಟ್ರು, ಪೇರೆಂಟ್ಸ್ಗಳು ಮಾತಾಡ್ತಿರ್ಬೇಕಾದ್ರೆ ಗಮನಿಸಿರ್ಬೋದು, ಅವ್ನು ಬಿಡಪ್ಪ ತುಂಬ ದೊಡ್ಡ ಲೆವೆಲ್ಗೆ ಹೋಗಿದ್ದಾನೆ ಅಂತ, ಅದೇ ತುಂಬ ಉನ್ನತ ಸ್ಥಾನಕ್ಕೆ ಏರಿದ್ದಾನೆ ಅಂತ, ಅವ್ನ ಪೊಸಿಷನ್ನೇ ಚೇಂಜ್ ಆಗೋಯ್ತು, ಹೀಗೆಲ್ಲ ಹೇಳ್ತಾರೆ. ಆಯಿತಾ? ಅದೇ ಫಿಸಿಕ್ಸಲ್ಲಿ ಬಂದರೆ ಪೊಸಿಷನ್ ಅಂದರೆ just position is nothing but object where it is ಅಂತ. It is the place where the object is present right now. ಈಗ ಸದ್ಯಕ್ಕೆ ಆ ಆಬ್ಜೆಕ್ಟು ಎಲ್ಲಿದೆ ಅನ್ನೋದೇ ಪೊಸಿಷನ್. ಈಗ ಸತೀಶನ ಅವ್ರ ಅಪ್ಪ ಕೂಗಿದ್ರಲ್ಲ, ಏ ಸತೀಶ ಎಲ್ಲಿದೆಯೋ ಅಂತಂದಾಗ, ಅಪ್ಪ ನಾನು ರೂಮಲ್ಲಿ ಕೂತಿದ್ದೀನಿ ಅಂದರೆ ಸತೀಶನ ಪೊಸಿಷನ್ ಇವಾಗ ರೂಮ್. ಅದಾದಮೇಲೆ ಅವನು ಹೊಲಕ್ಕೆ ಹೋಗ್ತಾನೆ, ಜಮೀನ್ ಹತ್ರ ತೆಂಗಿನಕಾಯಿ ಕೀಳ್ತಾ ಇದ್ದಾರೆ, ನೌ ಹಿಸ್ ಪೊಸಿಷನ್ ಈಸ್ ಹಿಸ್ ಫೀಲ್ಡ್, ಜಮೀನ್ ಹತ್ರ ಹೊಲಕ್ಕೆ ಹೋದ, ಗದ್ದೆಗೆ ಹೋದ. ಆಯಿತಾ? ಅದು ಬಿಟ್ಟು ಕಾಲೇಜ್ಗೆ ಹೋದ ಅಂತಕೊಳ್ಳಿ, ನೌ ಹಿಸ್ ಪೊಸಿಷನ್ ಈಸ್ ಕಾಲೇಜ್. ಈ ರೀತಿ ಪೊಸಿಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಪ್ಲೇಸ್ ವೇರ್ ದಿ ಆಬ್ಜೆಕ್ಟ್ ಈಸ್ ರೈಟ್ ನೌ. ಆ ಪೊಸಿಷನ್ ಪರ್ಮನೆಂಟಾಗಿ ಇರಬೇಕಂತ ಏನಿಲ್ಲ. ಪರ್ಮನೆಂಟಾಗಿ ಇತ್ತು ಅಂತಂದರೆ ಮೋಷನ್ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಬೋರ್ಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೋರ್ಡು ನೆನ್ನೆ ಇಲ್ಲಿತ್ತು, ಇವತ್ತು ಇಲ್ಲಿದೆ, ಇನ್ನು ಒಂದು ವಾರ ಬಿಟ್ಟರು ಇಲ್ಲೇ ಇರುತ್ತೆ ಅಂದರೆ ಇದ್ರ ಪೊಸಿಷನ್ ಚೇಂಜ್ ಆಗೋದಿಲ್ಲ. ಅಂದರೆ ಇಟ್ ಈಸ್ ನಾಟ್ ಇನ್ ಮೋಷನ್, ಈ ಥರ. ಸೊ ಇದು ಪೊಸಿಷನ್ ಕಾನ್ಸೆಪ್ಟ್. ಇನ್ನು ಪೊಸಿಷನ್ ಚೇಂಜ್ ಆದರೆ ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತೀವಿ, ಡಿಸ್ಟೆನ್ಸ್ ಅಂತೀವಿ. ಡಿಸ್ಪ್ಲೇಸ್ಮೆಂಟ್ಗೂ ಡಿಸ್ಟೆನ್ಸ್ಗೂ ವ್ಯತ್ಯಾಸ ಏನು, ಯಾವುದು ಸ್ಕೇಲರ್, ಯಾವುದು ವೆಕ್ಟರ್, ಯಾವುದನ್ನು ನಾವು ಯಾವ್ಯಾವಾಗ ಕನ್ಸಿಡರ್ ಮಾಡಬೇಕು, ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಆಮೇಲೆ ಕಲಿಯೋಣ. ಸೊ ನಾನು ಸದ್ಯಕ್ಕೆ ಬಿಗಿನಿಂಗ್ ಇಂಟ್ರೊಡಕ್ಷನ್ ಥರ ಕೊಟ್ಟಿದ್ದೀನಿ. ಓಕೆ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.